ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಈಗಷ್ಟೇ ಸಾಯಂಕಾಲದಿಂದ ಒಂದು PDF ಹರಿದಾಡ್ತಾ ಇದೆ ಟೆಲಿಗ್ರಾಮಲ್ಲಿ. ಏನಪ್ಪ ಅಂತಂದರೆ, ಪೊಲೀಸ್ ಇಲಾಖೆಯವರು ಆಲ್ಮೋಸ್ಟ್ 253 ಪೋಸ್ಟ್ಗಳಿಗೆ ಇನ್ನೇನು ನೋಟಿಫಿಕೇಷನ್ ಹೊರಡಿಸೋದಕ್ಕೆ ಮುಂದಾಗಿದ್ದಾರೆ. ಓಕೆ, ಇಲ್ಲಿ ನೀವು ನೋಡ್ಬೋದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು. ಸೊ ಇದರ ಅನುವಾಗಿ 253 ಪೋಸ್ಟ್ಗಳಿಗೆ ಸಂಬಂಧಪಟ್ಟ ವಲಯ ಮತ್ತು ಕಮಿಷನರೇಟ್ಗಳಿಂದ ವರ್ಗೀಕರಣವನ್ನು ಪಡೆದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಕೋರಲಾಗಿದೆ ಅನ್ನೋ ಲೆಟರು ಹರಿದಾಡ್ತಾ ಇರುವಂಥದ್ದು. ಸೊ ಆ್ಯಕ್ಚುಲಿ 600 ಪೋಸ್ಟ್ಸು ಕಾಲ್ ಫಾರ್ಮ್ ಆಗಬೇಕಾಗಿತ್ತು, ಬಟ್ ಈಗ 253ಗೆ ಇದು ಮಾಡ್ತಾ ಇದ್ದಾರೆ. ಓಕೆ, ಸೊ ಇನ್ನು ಈ 253 ಪೋಸ್ಟ್ಸಲ್ಲಿ ನಾವು ನೋಡೋದಾದರೆ 65 ಹುದ್ದೆಗಳು ಬಂದು ಕಲ್ಯಾಣ ಕರ್ನಾಟಕದ್ದಾಗಿದ್ದರೆ, ಇನ್ನು 180 ಬಂದು RPCದಾಗಿರುತ್ತೆ. ನಂತರ ಸ್ಪೋರ್ಟ್ಸ್ ಕೋಟಾದಲ್ಲಿ 8 ವೇಕೆನ್ಸಿ ಇರೋವಂಥದ್ದು. ಸೊ ಒಟ್ಟಾರೆಯಾಗಿ 253 ಹುದ್ದೆ ಇದೆ. ಸೊ ಇಲ್ಲಿ ಕಮಿಷನರೇಟ್ ಅಥವಾ ವಲಯವಾರು ಖಾಲಿ ಇರುವ ಹುದ್ದೆಗಳ ಪಟ್ಟಿ ನೋಡೋದಾದರೆ, ಪೊಲೀಸ್ ಕಮಿಷನರ್ ಬೆಂಗಳೂರು ನಗರ 108 ಹುದ್ದೆ ಇರೋವಂಥದ್ದು, ಕಲ್ಯಾಣ ಕರ್ನಾಟಕ 22, ಕಲ್ಯಾಣ ಕರ್ನಾಟಕೇತರ 81. ಓಕೆ, ಕ್ರೀಡಾ ಕೋಟ ಇದು ಸ್ಪೋರ್ಟ್ಸ್ ಕೋಟಾದಾದರೆ 5 ಇದೆ. ಇನ್ನು ಮೈಸೂರು ನಗರದ್ದು 7 ಇರೋವಂಥದ್ದು. ಓಕೆ, ನಂತರ ಹುಬ್ಳಿ ಧಾರವಾಡ ಇಲ್ಲ. ನಂತರ ಮಂಗಳೂರು ನಗರ 6 ಇರೋವಂಥದ್ದು, ಬೆಳಗಾವಿ ಯಾವುದೂ ಇಲ್ಲ, ಕಲಬುರಗಿ 3, ಕೇಂದ್ರ ವಲಯ ಬೆಂಗಳೂರು 17, ದಕ್ಷಿಣ ವಲಯ ಮೈಸೂರು 10, ಪೂರ್ವ ವಲಯ ದಾವಣಗೆರೆ 44, ಪಶ್ಚಿಮ ವಲಯ ಮಂಗಳೂರು 8, ನಂತರ ಈಶಾನ್ಯ ವಲಯ ಕಲಬುರಗಿ 8, ಬಳ್ಳಾರಿ ವಲಯ 29, ರೈಲ್ವೇಸ್ 13. ಒಟ್ಟಾರೆ 253. ಕಲ್ಯಾಣ ಕರ್ನಾಟಕ 65 ಇದ್ದರೆ, RPC ಒಂದು 180, ಸ್ಪೋರ್ಟ್ಸ್ ಕೋಟ 8. ಸೊ ನಿಮಗೆಲ್ಲ ಗೊತ್ತೇ ಇದೆ, ಯಾವುದು 21-22 ಟೈಮಲ್ಲಿ 2 ನೋಟಿಫಿಕೇಷನ್ ಹೊರಡಿಸಿದ್ರು ಅಲ್ವಾ. 500+ ಪೋಸ್ಟು ಮತ್ತು 400+ ಅಂತ ಅಂದ್ಕೊಂಡು ಹೊರಡಿಸಿದ್ದು. ಅದು ಆಲ್ಮೋಸ್ಟ್ ಹೇಗೆ ಅಂತ ಅಂದರೆ, 6 ಇಯರ್ಸು ಜಸ್ಟ್ ಆ 2 ನೋಟಿಫಿಕೇಷನಲ್ಲೇ ತಳ್ಳಿಬಿಟ್ರು. ಅದಾದಮೇಲಿಂದ ಯಾವುದೇ ರೀತಿಯಾದಂಥ PSI ನೋಟಿಫಿಕೇಷನ್ಸ್ ಆಗಿರಲಿಲ್ಲ. ಸೊ ಈಗ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾರ್ಯಾರೆಲ್ಲ ಪ್ರಿಪೇರ್ ಆಗಬೇಕು ಅಂತ ಇದ್ದೀರಾ ಅಥವಾ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ESIನೂ ಕಾಲ್ಫಾರ್ಮ್ ಆಗುತ್ತೆ ಅಂತ ನ್ಯೂಸಲ್ಲಿದೆ ಅಲ್ವಾ. ಸೊ ಒಳ್ಳೆ ಟೈಮು. ESIಗೂ ನಿಮಗೆ ಫಿಸಿಕಲ್ ಫಿಟ್ನೆಸ್ ಬೇಕಾಗುತ್ತೆ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ ಅಲ್ವಾ, PET, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು. ಜೊತೆಗೆ PSIಗೂ ಅಷ್ಟೇ. ಈವನ್ ಇಲ್ಲಿ ESIಯಲ್ಲಾದರೆ ನಿಮಗೆ ಕಡಿಮೆ ಓಡೋದಿರುತ್ತೆ ಅಲ್ವಾ. ಓಡೋದು ಜಿಗಿಯೋದು ಏನಿದೆ 5ಕ್ಕೆ 3 ಪಾಸಾದರೂ ನಡೆಯುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲೇನಾಗುತ್ತೆ ಅಂತಂದರೆ ನೋಡ್ಬೋದು, PSI ಸೆಲೆಕ್ಷನ್ ಹೇಗಿರುತ್ತೆ. ಫಸ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ. ಎಂಡ್ಯೂರೆನ್ಸ್ ಟೆಸ್ಟು ನೋಡೋದಾದರೆ ಅಲ್ಲಿ ನೀವು 100 ಮೀಟ್ರು 15 ಸೆಕೆಂಡಲ್ಲಿ ಓಡಬೇಕು. ನಂತರ 800 ಮೀಟ್ರು 2.5 ನಿಮಿಷದಲ್ಲಿ ಓಡಬೇಕು. ಆ ಥರ ಇದ್ದರೆ, ಬಟ್ ಇಲ್ಲಿ ಹಂಗಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆ PSI 4 ರೌಂಡ್ ಸುತ್ತಬೇಕು ಅಲ್ವಾ. ಆ 4 ರೌಂಡ್ 1600 ಮೀಟ್ರು 7 ನಿಮಿಷದ ಒಳಗಡೆ. ಇನ್ನು ಲೇಡೀಸ್ ಆದರೆ 400 ಮೀಟರ್ಸ್ 2 ನಿಮಿಷದೊಳಗೆ ಇದು ಮಾಡಬೇಕು. ಅದಾದ ನಂತರ ಏನಿರುತ್ತೆ, ಲಾಂಗ್ ಜಂಪ್ ಇರುತ್ತೆ. ಲಾಂಗ್ ಜಂಪು ಆರಕ್ಕಾಗ್ದಲೇ ಇರೋವಂಥವ್ರು ಹೈ ಜಂಪ್ನ ಆರಿಸ್ತಾರೆ. ಅದರಲ್ಲಿ ಆಯಿತು ಅಂತಂದರೆ ನೆಕ್ಸ್ಟು ಶಾರ್ಟ್ ಪುಟ್ ಇರುತ್ತೆ. ನಂತರ ಹೈಟು, ಚೆಸ್ಟು, ವೆಯ್ಟು ಮೆಷರ್ಮೆಂಟ್ನ ತೊಗೊಳ್ತಾರೆ. ಓಕೆ, ಇದಾದ ನಂತರ ಇದರಲ್ಲಿ ಕ್ವಾಲಿಫೈ ಆದರೆ ನಿಮಗೆ ಸ್ಟೇಜ್ 2 ಹೋಗ್ತೀರಾ. ಅಲ್ಲಿ 200 ಮಾರ್ಕ್ಸಿಂದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಫಸ್ಟ್ನೇ ಪೇಪರ್ ಬಂದು ಡಿಸ್ಕ್ರಿಪ್ಟಿವ್ 50 ಮಾರ್ಕ್ಸಿಗಿರುತ್ತೆ, 1.5 ಗಂಟೆ. ಅದರಲ್ಲಿ ಎಸ್ಸೆ ರೈಟಿಂಗು, ಪ್ರಿಸೈಸ್ ರೈಟಿಂಗು, ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷು. ಇನ್ನು ಪೇಪರ್ 2 ಏನಿದೆ 150 ಮಾರ್ಕ್ಸು, 1.5 ಗಂಟೆ. ಇದರಲ್ಲಿ ಜನರಲ್ ಸ್ಟಡೀಸ್ ಇನ್ಕ್ಲೂಡ್ ಆಗಿರುತ್ತೆ. ನೆಗೆಟಿವ್ ಮಾರ್ಕಿಂಗು, ಒಂದು ತಪ್ಪಿಗೆ 1/4 ಭಾಗ ಮಾರ್ಕ್ಸು ಹೋಗುತ್ತೆ. ಇದರಲ್ಲಿ ಪಾಸ್ ಆದರೆ ನೀವು ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಕರೀತಾರೆ. ಇದರಲ್ಲಿ ಆದ ನಂತರ
ಫೈನಲ್ಲು ಒಂದು ಲಿಸ್ಟ್ ಬಿಡ್ತಾರೆ, ಅದರಲ್ಲಿತ್ತು ಅಂತಂದರೆ ಕೆಲಸ ಖಾತ್ರಿ ಆಯಿತು ಅಂತ. ಓಕೆ, ಸೊ ಒಳ್ಳೆಯ ಒಂದು ಉತ್ತಮವಾದಂಥ ಟೈಮು. ಸೊ ಬಂದಿರೋ ಒಂದು ಸುದ್ದಿ ಪ್ರಕಾರ ನವೆಂಬರ್ನಲ್ಲಿ ಮೋಸ್ಟ್ ಪ್ರಾಬಬ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಆ್ಯಕ್ಚುಲಿ. ಓಕೆ, ಸೊ ಇಟ್ಸ್ ಆಲ್ಮೋಸ್ಟ್ ಜುಲೈ ಎಂಡ್ ಆಗ್ತಾ ಬರ್ತಾ ಇದೆ. ಆಗಸ್ಟು ಸೆಪ್ಟೆಂಬರಲ್ಲಿ ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಬರ್ಬೋದು. ಬಂದಿದ್ದು 1 ತಿಂಗಳು 1.5 ತಿಂಗಳು ಅಂದರೆ ಆಲ್ಮೋಸ್ಟ್ ಅಕ್ಟೋಬರ್ ಎಂಡ್ ಅಥವಾ ನವಂಬರಲ್ಲಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇತ್ತು ಅಂತಂದರೆ ಅದಾಗಿದ್ದು 1 ತಿಂಗಳು 2 ತಿಂಗಳಲ್ಲಿ ನಿಮಗೆ ಅಥವಾ ಡಿಸೆಂಬರಲ್ಲೇ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ 1 ತಿಂಗಳಲ್ಲಿ ಜನವರಿ 27 ಈ ಟೈಮಿಗೆ ಬೇಕಾದರೆ ಅವರು ಫೈನಲ್ ಲಿಸ್ಟೆಲ್ಲ ಬಿಡೋವಂಥ ಸಾಧ್ಯತೆಯೂ ಇರುತ್ತೆ. ಸೊ ಇದು ಸುದ್ದಿ ಇರೋವಂಥದ್ದು. ತಡ ಮಾಡಬೇಡಿ. ಯಾರ್ಯಾರು ಇವಾಗ ಆಲ್ಮೋಸ್ಟು ಬಿಡು ಯಾವುದೋ ಎಕ್ಸಾಮ್ ಪ್ರಿಪೇರ್ ಆಗೋದು ನೋಡೋಣ ಇನ್ನೂ ಯಾವ ಕಾಲ ಆಗ್ತಾಯಿಲ್ಲ ಅದು ಇದು ಅಂತ ಕೂತ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸುಮಾರು ಕಾಲ ಆಗ್ತಾಯಿದೆ, ನಿಮಗೆಲ್ಲ ಗೊತ್ತಿದೆ. ಯಾವುದು ಇವಾಗ ಆಲ್ರೆಡಿ ನೋಡಿದವ್ರಿಗೆ KE ಅವರು 4000+ ವೇಕೆನ್ಸೀಸ್ ಕಾಲ್ಫಾರ್ಮ್ ಮಾಡಿದ್ದಾರೆ. PC ಇರ್ಬೋದು, VAO ಇರ್ಬೋದು, ನಂತರ ಲ್ಯಾಂಡ್ ಸರ್ವೇಯರ್ ಇರ್ಬೋದು. ಓಕೆ, ಈಗ ಮಧ್ಯಾಹ್ನ ಇನ್ನೊಂದು ಸುದ್ದಿ ಏನು ಅಂತ ಅಂದರೆ ಸುಮಾರು ಡಿಪಾರ್ಟ್ಮೆಂಟ್ಗಳ FDA SDAನು ಕಾಲ್ಫಾರ್ಮ್ ಆಗುತ್ತೆ ಸದ್ಯದಲ್ಲೇ. ಆಲ್ಮೋಸ್ಟ್ ನಿಯರ್ 2000-3000+ ವೇಕೆನ್ಸೀಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದರ ಜೊತೆಗೆ ನೆಕ್ಸ್ಟ್ ಅಪ್ಕಮಿಂಗ್ ಟೀಚಿಂಗಲ್ಲಿ ಏನಿವಾಗ ಉಪನ್ಯಾಸಕರು ಅಥವಾ ಸ್ಕೂಲ್ ಟೀಚರ್ಗಳು ಪೋಸ್ಟ್ಗಳು ಇರ್ಬೋದು ಅದನ್ನು ಸಹ ಕಾಲ್ಫಾರ್ಮ್ ಮಾಡಿದ್ದಾರೆ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟ್ಗಳನ್ನು ಸಹ ಇನ್ನೇನು ಕಾಲ್ಫಾರ್ಮ್ ಆಗುತ್ತೆ. ಅದು ಮೆನ್ಷನ್ ಆಗಿರೋದು ಆಲ್ಮೋಸ್ಟ್ 941 ವೇಕೆನ್ಸಿ ಇದೆ ಅಂತ ಹೇಳಿದ್ದಾರೆ. ಅದಾದ ನಂತರ ESI ಅಷ್ಟೇ, ESIನೂ ಇನ್ನೇನು ಕಾಲ್ಫಾರ್ಮ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ನೋಡಿ, ಉತ್ತಮವಾದಂಥ ಸಮಯ. ಖಾಲಿ ಕೂತ್ಕೊಬಿಡಿ, ಪ್ರಾಕ್ಟೀಸ್ ಮಾಡಿ. ಓಡೋಕ್ಕೆ ಆಗ್ದಲೇ ಇರೋವಂಥವ್ರು ಓಡೋದ್ರಲ್ಲೇ ನೀವು ಸೋತೋಗ್ತಾ ಇದ್ದೀರಾ ಅಂತಂದರೆ ಆದಷ್ಟು ಫಿಸಿಕಲ್ ಫಿಟ್ನೆಸ್ ಕಡೆ ಗಮನ ಹರಿಸಿ. ಸಾಧ್ಯವಾದರೆ ನಾಳೆಯಿಂದನೇ ಶುರು ಮಾಡಿ. ಡೈಲಿ ಒಂದು ರೌಂಡ್ 2 ರೌಂಡಿಂದ ಸ್ಟಾರ್ಟ್ ಮಾಡಿದ್ರು ಅವ್ರ ನೋಟಿಫಿಕೇಷನ್ ಬಿಟ್ಟು ಅಪ್ಲೈ ಮಾಡಿ ನಿಮಗೆ ಕರೆಯೋ ಅಷ್ಟೊತ್ತಿಗೆ ನೀವು 4 ರೌಂಡು 7 ನಿಮಿಷದಲ್ಲಿ ಓಡೋ ಥರ ಮಾಡ್ಕೋಬೇಕು. ಓಕೆ, ಫೈನ್. ಇಷ್ಟು ಈ ಒಂದು ವಿಡಿಯೋನ ಸಾರಾಂಶ ಆಗಿತ್ತು. ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರಿಪ್ರೇಷನ್ನ ಶುರು ಮಾಡಿ. ಓಕೆ, ಫೈನ್, ಥ್ಯಾಂಕ್ ಯು.